ಜನವರಿ 22 ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಾಮನ ಭಕ್ತರು ಕಾಯ್ತಾ ಇದ್ದಾರೆ. ಹೀಗಿರುವಾಗ ಅಯೋಧ್ಯೆಯ ಶ್ರೀರಾಮನಿಗೂ ನಮ್ಮ ರಾಜ್ಯಕ್ಕೂ ಅವಿನಾಭಾವ ಒಂದು ಸಂಬಂಧ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನವೂ ಕೂಡ ಒಂದೊಂದು ಕ್ಷೇತ್ರಗಳ ಬಗ್ಗೆ ತಿಳಿಸ್ತಾ ಇದ್ವಿ. ಇವತ್ತು ನಾವು ಅಯೋಧ್ಯೆಯ ಶ್ರೀರಾಮನಿಗೂ ಮತ್ತು ಹಾಸನಕ್ಕೂ ಇರುವಂತಹ ವಿಶೇಷವಾದ ನಂಟೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ರಾಮನಿಗೂ ಹಾಸನ ಜಿಲ್ಲೆಗೂ ಇದೆ ನಂಟು. ರಾವಣ ಸಂಹಾರ ನಂತರ ದೋಷ ನಿವಾರಣೆಗೆ ಇಲ್ಲಿಗೆ ಬಂದಿದ್ದ ಶ್ರೀರಾಮ. ರಾಮನ ಆಗಮನದಿಂದ ವನ್ನೇಶ್ವರ ರಾಮನಾಥಪುರ ಆಯ್ತು. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿರುವ ರಾಮೇಶ್ವರ ದೇವಾಲಯ. ಇಲ್ಲಿ ಪ್ರತಿ ವರ್ಷ ಬಹಳ ಅದ್ದೂರಿ ಹಾಗೂ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಜರುಗುತ್ತೆ. ಲಿಂಗದ ರೂಪದಲ್ಲಿ ದೇವರ ಮೂರ್ತಿ ಇದ್ರೂ ಈ ದೇವಾಲಯದಲ್ಲಿ ರಾಮನಿಗೆ ಪ್ರಾಮುಖ್ಯತೆ. ಇದನ್ನ ಚತುರ್ಯುಗ ಮೂರ್ತಿ ಅಂತ ಕರೀತಾರೆ. ರಾವಣನ ಸಂಹಾರ ನಂತರ ಶ್ರೀರಾಮ, ಸೀತೆ, ಲಕ್ಷ್ಮಣ ಹಾಗೂ ಹನುಮಂತ ಇಲ್ಲಿಗೆ ಬಂದು ಈಶ್ವರನ ಪೂಜೆ ಮಾಡಿರುವ ಪುಣ್ಯ ಸ್ಥಳವಿತು. ಈ ದೇವಾಲಯದ ಅರ್ಧ ಭಾಗವನ್ನ ಹೊಯ್ಸಳರು ನಿರ್ಮಿಸಿದ್ರೆ ಇನ್ನುಳಿದ ಅರ್ಧ ಭಾಗವನ್ನ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಕಾವೇರಿ ನದಿಯ ತಟದಲ್ಲಿರುವ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀರಾಮ ನೆಲೆಸಿದ್ರೆ ಗರ್ಭಗುಡಿಯ ಬಲಭಾಗದ ಗುಡಿಯಲ್ಲಿ ರಾಮನ ಬಂಟ ಹನುಮನು ವಿರಾಜಮಾನನಾಗಿದ್ದಾನೆ. ದೇವಾಲಯದ ಮುಂಭಾಗ ಸೀತಾಮಾತೆ ನೆಲೆಸಿದ್ದು ಅದನ್ನ ಸೀತೇಶ್ವರ ದೇವಾಲಯ ಅಂತ ನಾಮಕರಣ ಮಾಡಲಾಗಿದೆ. ಕಾವೇರಿ ನದಿಯ ಮತ್ತೊಂದು ಬದಿಗೆ ಲಕ್ಷ್ಮೇಶ್ವರ ದೇವಾಲಯ ನೆಲೆ ನಿಂತಿದೆ. ರಾಮೇಶ್ವರ ದೇವಾಲಯದ ಒಳಭಾಗದ ಸುತ್ತಲೂ ನಂದಿ ಮುಂದೆ ನಿಂತಿರುವ ಶಿವಲಿಂಗ ವಿಗ್ರಹವಿರುವ 36 ಸಣ್ಣ ಸಣ್ಣ ಗುಂಡಿಗಳನ್ನ ನಿರ್ಮಿಸಲಾಗಿದೆ. ಈ ಜಾಗಕ್ಕೆ ಶ್ರೀರಾಮರು ಬಂದಿದ್ದಕ್ಕೆ ಒಂದು ಪೌರಾಣಿಕ ಕಥೆ ಇದೆ. ರಾಮನಾಥಪುರಕ್ಕೆ ಮೊದಲು ವನ್ನೇಶ್ವರ ಎಂಬ ಹೆಸರಿತ್ತು. ರಾವಣ ಮಹಾಬ್ರಹ್ಮನಾಗಿದ್ದರಿಂದ ಆತನ ಸಂಹಾರದ ಬಳಿಕ ರಾಮನಿಗೆ ಬ್ರಹ್ಮ ಹತ್ಯಾ ದೋಷ ಕಾಡಿದ್ದು ದಂಡಕಾರಣ್ಯದಲ್ಲಿ ಈಶ್ವರನ ಪ್ರತಿಷ್ಠಾಪಿಸಿ ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೋಷ ನಿವಾರಣೆ ಆಗುತ್ತೆ ಅಂತ ಈ ಅಗಸ್ತ್ಯ ಮುನಿಗಳು ತಿಳಿಸ್ತಾರೆ. ಈ ವೇಳೆ ವನ್ನೇಶ್ವರ ಎಂಬ ಸ್ಥಳಕ್ಕೆ ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ ಹಾಗೂ ಹನುಮಂತ ಇಲ್ಲಿಗೆ ಆಗಮಿಸುತ್ತಾರೆ. ದಂಡಕಾರಣ್ಯದಲ್ಲಿ ಶಿವನನ್ನ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಹನುಮಂತನಿಗೆ ವಿಗ್ರಹ ತರೋದಿಕ್ಕೆ ಶ್ರೀರಾಮ ಹೇಳಿ ಕಳಿಸ್ತಾನೆ. ಹನುಮಂತ ವಿಗ್ರಹ ತರೋದ್ರೊಳಗೆ ಅಲ್ಲಿ ಪ್ರತಿಷ್ಠಾಪನೆಯಾಗಿದ್ದ ಶಿವನ ದೇವಾಲಯ ಸಿಕ್ಕಿದ್ದು ಇದೇ ಮೂರ್ತಿಗೆ ರಾಮ ಪೂಜೆಯನ್ನ ಸಲ್ಲಿಸ್ತಾರೆ. ಅಗಸ್ತ್ಯರು ಇಲ್ಲಿಗೆ ಕರ್ಕೊಂಡ್ಬರ್ತಾರೆ. ನೋಡಪ್ಪ, ಅಗ್ನಿ ಪೂಜೆ ಮಾಡಿ ತನ್ನ ಉದರಬೇನೆಯನ್ನು ನಿವಾರಣೆ ಮಾಡ್ಕೊಂಡಿದ್ದಾನೆ, ನೀನು ಪೂಜೆ ಮಾಡಿ ಬ್ರಹ್ಮಹತ್ಯೆ ದೋಷ ನಿವಾರಣೆ ಮಾಡ್ಕೊಂತ ರಾಮನಿಗೆ ಅಗಸ್ತ್ಯರು ಕರ್ಕೊಂಬಂದು ರಾಮನ ಕೈಯಲ್ಲಿ ಪೂಜೆ ಮಾಡಿಸ್ತಾರೆ. ಅಗ್ನಿ ಪೂಜೆ ಮಾಡಿದ್ರಿಂದ ಅದು ವನ್ನಿ ಪುಷ್ಕರಣಿ ಆಯಿತು. ಈಗ ರಾಮ ಪೂಜೆ ಮಾಡಿದ್ರಿಂದ ರಾಮೇಶ್ವರ ಆಯಿತು. ಸುತ್ತಲ ಪ್ರಕಾರದಲ್ಲಿ 36 ಲಿಂಗಗಳಿದೆ. ಆ ವಿಜಯನಗರ ಸಾಮ್ರಾಜ್ಯದ ಸಾಮಂತರ ಅರಸರು ಎಲ್ಲರೂ ಒಂದೊಂದು ಈಶ್ವರಲಿಂಗನ ಬಸವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಜಾಗವೇ ಇಂದಿನ ರಾಮೇಶ್ವರ ದೇವಾಲಯವಾಗಿದೆ. ಹನುಮಂತ ತಂದ ವಿಗ್ರಹ ಗರ್ಭಗುಡಿಯ ಮುಂದೆ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಅದನ್ನ ಹನುಮಂತೇಶ್ವರ ದೇವಾಲಯ ಅಂತಾನೂ ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ಸೀತಾಮಾತೆ ಪೂಜೆ ಮಾಡಿದ ಜಾಗವನ್ನ ಸೀತೇಶ್ವರ ದೇವಾಲಯ ಹಾಗೂ ಪುಷ್ಕರಣಿಯ ಪಕ್ಕದಲ್ಲಿ ಅಂದ್ರೆ ಕಾವೇರಿ ನದಿಯ ಪಕ್ಕದಲ್ಲಿ ಲಕ್ಷ್ಮಣ ಪೂಜೆ ಮಾಡಿದ್ದ ಜಾಗ ಲಕ್ಷ್ಮಣೇಶ್ವರ ದೇವಾಲಯ ಆಗಿದೆ. ಇನ್ನು ಶ್ರೀರಾಮ ಬಂದು ಪೂಜೆ ಮಾಡಿ ತೆರಳಿರುವ ಪುಣ್ಯ ಜಾಗದಲ್ಲಿ ಇಂದಿಗೂ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ನಡೀತಿವೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ವೇಳೆ ಈ ದೇವಾಲಯದಲ್ಲಿಯೂ ವಿಶೇಷ ಪೂಜೆ, ಪ್ರಸಾದ ವಿತರಣೆ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಇದರ ಜೊತೆಗೆ ರಾಮ ಜನ್ಮಭೂಮಿಯಂತೆ ಶ್ರೀರಾಮ ಸಂಚಾರ ಮಾಡಿರುವ ಎಲ್ಲಾ ಜಾಗಗಳನ್ನ ಅಭಿವೃದ್ಧಿಪಡಿಸಿ ಇತಿಹಾಸ ಉಳಿಸಬೇಕು ಅನ್ನೋದು ಈ ಭಾಗದ ಜನರ ಒತ್ತಾಯವಾಗಿದೆ. ಶ್ರೀರಾಮರು ಅವರ ರಾವಣನ ಸಂಹಾರ ಆದಮೇಲೆ ಅವರ ಒಂದು ಪರಿಹಾರಕ್ಕಾಗಿ ರಾಮನಾಥಪುರಕ್ಕೆ ಬರ್ತಾರೆ. ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ಮಾಡಬೇಕು ಅಂದಾಗ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ. ಹೊಯ್ಸಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಇದು. ನಂತರ ಕೃಷ್ಣದೇವರಾಯ ಭಾಗದಲ್ಲಿ ಮುಂಭಾಗದಲ್ಲಿ ಕಟ್ತಕ್ಕಂಥದ್ದು. ಇಂಥ ಪುಣ್ಯ ಸ್ಥಳ ಈಗ ಉತ್ತಮವಾಗಿ ಪೂಜೆ ನಡೀತಾ ಇದೆ. ಅದರಿಂದ ಶ್ರೀರಾಮನೇ ಖುದ್ದು ಬಂದಾಗ, ವನವಾಸ ಬಂದಾಗ ಶ್ರೀರಾಮ ಖುದ್ದಾಗ ಅವರೇ ಪೂಜೆ ಮಾಡೋ ಲಿಂಗ. ಪಕ್ಕದಲ್ಲಿ ಹನುಮಂತೇಶ್ವರ ಇದೆ, ಹನುಮಂತ ಪೂಜೆ ಮಾಡಿರೋದು. ಎದುರುಗಡೆ ಸೀತಾಮಾತೆಯವ್ರು ಪೂಜೆ ಮಾಡೋದು. ಈ ಕಾವೇರಿ ಪಕ್ಕದಲ್ಲಿ ಲಕ್ಷ್ಮಣೇಶ್ವರ ಇದೆ, ಲಕ್ಷ್ಮಣ ಎಲ್ಲರೂ ಒಂದೊಂದು ಲಿಂಗ ಪೂಜೆ ಮಾಡಿರೋದ್ರಿಂದ ಒಂದು ವಿಶೇಷ, ಭಾರಿ ವಿಶೇಷ ದೇವಸ್ಥಾನ. ಇನ್ನೂ ಇಂಪ್ರೂವ್ ಆಗಬೇಕು. ಈಗ ಆಗಿದೆ, ಇನ್ನೂ ಸಾಲದು. ಮತ್ತು ಊರಿನ ಒಂದು ಬಂದು ಭಕ್ತಾದಿಗಳಿಗೆ ಯಾತ್ರಿ ನಿವಾಸ, ಪಾರ್ಕಿಂಗ್ ಜಾಗದ ವ್ಯವಸ್ಥೆ ಆಗಬೇಕು. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಇನ್ನೂ ಇಂಪ್ರೂವ್ ಆಗಬೇಕು. ಒಟ್ಟಾರೆ ಶ್ರೀರಾಮ ಪರಿವಾರಕ್ಕೂ ಹಾಸನಕ್ಕೂ ಇರುವ ನಂಟಿನ ಕುರುಹುಗಳಿದ್ದು ಇಂದಿಗೂ ಆ ಐತಿಹಾಸಿಕ ದೇವಾಲಯಗಳಿಗೆ ಪ್ರತಿನಿತ್ಯ ನೂರಾರು ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.